ಕಡುಬಡತನದಲ್ಲಿ ಅರಳಿದ ಪ್ರತಿಭೆ. ಯಾದಗಿರಿ ಜಿಲ್ಲೆ ಹುಣಸಗಿ ತಾಲೂಕಿನ ಕುಮಾರಿ ಐಶ್ವರ್ಯ ಚಂದ್ರಶೇಖರ್ ವಿದ್ಯಾರ್ಥಿನಿಯು ಚಿಕ್ಕಂದಿನಿಂದಲೇ ತಂದೆಯನ್ನ ಕಳೆದುಕೊಂಡು ತಾಯಿಯ ಆರೈಕೆಯಲ್ಲಿ ಬೆಳೆದ ಐಶ್ವರ್ಯಳ ಪ್ರತಿಭೆಯನ್ನ ಗುರುತಿಸಿ ಎಸ್ಕೆ ಶಿಕ್ಷಣ ಸಂಸ್ಥೆಯ ಆಡಳಿತ ಮಂಡಳಿಯು ವಿದ್ಯಾರ್ಥಿನಿಗೆ 10ನೇ ತರಗತಿಯಿಂದ ದ್ವಿತೀಯ ಪಿಯುಸಿವರೆಗೆ ಸಂಪೂರ್ಣ ಉಚಿತ ಶಿಕ್ಷಣವನ್ನ ನೀಡಿದರೆ ಡಾಕ್ಟರ್ ಮೋಹನ್ ಚಂದ್ರ ಹುದ್ದಾರ್ ಇವರ ಸುಲೋಚನಾ ಹುದ್ದಾರ್ ಟೀಚರ್ ಟ್ರಸ್ಟ್ ಸಹಯೋಗದ ಶಿಷ್ಯ ವೇತನವನ್ನ ವಿದ್ಯಾರ್ಥಿನಿಯು ಪಡೆದಿದ್ದಾಳೆ. ಕುಮಾರಿ ಐಶ್ವರ್ಯಳಿಗೆ ಇಬ್ಬರು ಸಹೋದರಿಯರಿದ್ದು ಮನೆಗೆ ಹಿರಿಯ ಮಗಳಾಗಿ ಕಷ್ಟಪಟ್ಟು ಓದಿ ಎಸ್ಎಸ್ಎಲ್ಸಿಯಲ್ಲಿ 625ಕ್ಕೆ 575 ಅಂಕ ಪಡೆದು ಪ್ರತಿಶತ 92ರಷ್ಟು ಅಂಕ ಪಡೆದರೆ, ಅದೇ ದ್ವಿತೀಯ ಪಿಯುಸಿ ವಿಜ್ಞಾನ ವಿಭಾಗದಲ್ಲಿ ಕಠಿಣ ಪರಿಶ್ರಮದಿಂದ ಅಧ್ಯಯನ ಮಾಡಿ 600ಕ್ಕೆ 578 ಅಂಕ ಪಡೆದು ಪ್ರತಿಶತ 96.33 ಅಂಕ ಪಡೆದು ಕಾಲೇಜಿಗೆ ಹಾಗೂ ತಾಲೂಕಿಗೆ ದ್ವಿತೀಯ ಸ್ಥಾನ ಪಡೆದು ಕಾಲೇಜಿಗೆ ಕೀರ್ತಿ ತಂದಿದ್ದಾಳೆ. ಈ ವಿದ್ಯಾರ್ಥಿನಿ ವಿಜ್ಞಾನ ವಿಭಾಗದಲ್ಲಿ ಅಧ್ಯಯನ ಮಾಡಿದರೂ ಕೂಡ ಕನ್ನಡ ವಿಷಯದಲ್ಲಿ 100ಕ್ಕೆ 100ರಷ್ಟು ಅಂಕ ಪಡೆದಿರುವುದು ಹೆಮ್ಮೆಯ ವಿಷಯ. ವಿದ್ಯಾರ್ಥಿನಿಯ ಈ ಸಾಧನೆಯನ್ನು ಗುರುತಿಸಿ ಜೈ ಕರ್ನಾಟಕ ಜನಪರ ವೇದಿಕೆ ವತಿಯಿಂದ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಗೌರವಾಧ್ಯಕ್ಷರಾದ ನೀಲಕಂಠ ಬಿ ಚಿಂಚೋಳಿ, ಅಧ್ಯಕ್ಷರಾದ ಪ್ರಭುಗೌಡ ಪೋತರೆಡ್ಡಿ, ಸಂಘಟನೆಯ ಸದಸ್ಯರಾದ ಸಿದ್ದಾರೂಢ, ನೋಲಿನ್, ಶಿವು ದೇಸಾಯಿ, ಶಿವರಾಜ್ ಕುಂಬಾರ್, ಮಲ್ಲಿಕಾರ್ಜುನ್ ಸೇವಟಿ, ರುದ್ರು ಪಡಶೆಟ್ಟಿ ಹಾಗೂ ಎಸ್ಕೆ ಶಿಕ್ಷಣ ಸಂಸ್ಥೆ ಅಧ್ಯಕ್ಷರಾದ ಶ್ರೀ ಮುರಿಗಣ್ಣ ದೇಸಾಯಿ, ಆಡಳಿತಾಧಿಕಾರಿ ಶ್ರೀ ವಿಜಯ್ ಕುಮಾರ್ ದೇಸಾಯಿ, ಪ್ರಾಚಾರ್ಯರಾದ ಶ್ರೀ ಆರ್.ಎನ್. ಹೂಗಾರ್ ಇತರರು ವಿದ್ಯಾರ್ಥಿನಿಯನ್ನ ಸನ್ಮಾನಿಸಿದರು. ದೇವೇಂದ್ರ ವಿಶ್ವಕರ್ಮ, ಹುಣಸಗಿ, ಎಂಟಿವಿ ನ್ಯೂಸ್ ಕನ್ನಡ.